ಚಡಚಣದ ಎಸ್ಬಿಐ ಬ್ಯಾಂಕ್ ದೋಚಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆಯಾಗಿದೆ. ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಬಂದೂಕು ತೋರಿಸಿ ದರೋಡೆ ಮಾಡಲಾಗಿದೆ. ಒಂದು ರೀತಿ ಫಿಲ್ಮಿ ಸ್ಟೈಲ್ ನಲ್ಲಿ ಕಳ್ಳತನ ಮಾಡಲಾಗಿದೆ. ಚಡಚಣದ ಎಸ್ಬಿಐ ಬ್ಯಾಂಕ್ ದೋಚಿದ್ದಾರೆ ಈ ಒಂದು ಖತರ್ನಾಕ್ ಗ್ಯಾಂಗ್. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆಯಾಗಿದೆ. ಸಿಬ್ಬಂದಿ ಕಟ್ಟಿ ಹಾಕಿ ಬಂದೂಕು ತೋರಿಸಿ ದರೋಡೆಯನ್ನ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಎಂಟ್ರಿ ನೀಡಿ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ವಹಿವಾಟು ಮುಗಿದ ಮೇಲೆ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ವಿಜಯಪುರದ ಚಡಚಣದ ಎಸ್ಬಿಐ ಬ್ಯಾಂಕ್ ದೋಚಿದ್ದಾರೆ ಈ ಒಂದು ಖತರ್ನಾಕ್ ಗ್ಯಾಂಗ್. ಸಿಬ್ಬಂದಿಗಳನ್ನ ಕಟ್ಟಿ ಹಾಕಿ ಬಂದೂಕು ತೋರಿಸಿ ದರೋಡೆಯನ್ನ ಮಾಡಲಾಗಿದೆ. ಮತ್ತೊಂದು ಬ್ಯಾಂಕ್ ಕಳ್ಳತನ. ಇದು ವಿಜಯಪುರ ಜಿಲ್ಲೆಯಲ್ಲಿ 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಎಂಟ್ರಿ ನೀಡಿ ದೋಚಿ ಪರಾರಿಯಾಗಿದ್ದಾರೆ. ಬ್ಯಾಂಕ್ ವಹಿವಾಟು ಮುಗಿದ ಮೇಲೆ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಇನ್ನು ಮನಗೂಳಿಯ ಕೆನರಾ ಬ್ಯಾಂಕ್ ಕಳ್ಳತನ ಬೆನ್ನಲ್ಲೇ ಇದೀಗ ಮತ್ತೊಂದು ಕಳ್ಳತನ ನಡೆದಿರುವಂತದ್ದು. ಬ್ಯಾಂಕ್ ವಹಿವಾಟಿನ ಸಮಯ ಮುಗಿದ ಮೇಲೆ ಬ್ಯಾಂಕ್ಗೆ ಖದೀಮರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಕೃತ್ಯದ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಬ್ಯಾಂಕ್ನಲ್ಲಿ ಎಷ್ಟು ಹಣ ಕಳ್ಳತನ ಎನ್ನುವುದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಈ ಬಗ್ಗೆ ತನಿಖೆಯನ್ನ ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ ಇದು. ಇತ್ತೀಚೆಗಷ್ಟೇ ವಿಜಯಪುರ ಜಿಲ್ಲೆಯಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನವಾಗಿತ್ತು. ಮನಗೂಳಿಯಲ್ಲಿರುವಂತಹ ಕೆನರಾ ಬ್ಯಾಂಕ್ ನಲ್ಲಿ ದರೋಡೆ ಆಗಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿರುವಂತದ್ದು. ಬ್ಯಾಂಕ್ ಟೈಮಿಂಗ್ಸ್ ಎಲ್ಲ ಮುಗಿದ ಮೇಲೆ, ಅಂದ್ರೆ ವ್ಯವಹಾರದ ಟೈಮಿಂಗ್ಸ್ ಮುಗಿದ ಮೇಲೆ ಬ್ಯಾಂಕ್ಗೆ ಖದೀಮರು ಎಂಟ್ರಿ ಕೊಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ತಕ್ಷಣವೇ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಬ್ಯಾಂಕ್ನಲ್ಲಿ ಎಷ್ಟು ಹಣ ಇತ್ತು, ಎಷ್ಟು ಬಂಗಾರ ಇತ್ತು, ಎಷ್ಟು ಹಣವನ್ನ ಕಳ್ಳತನ ಮಾಡಲಾಗಿದೆ ಎನ್ನುವ ಬಗ್ಗೆ ನಿಖರವಾದಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವಂತಹ ಎಸ್ಬಿಐ ಬ್ಯಾಂಕ್ನಲ್ಲಿ ಈ ಒಂದು ಖತರ್ನಾಕ್ ಗ್ಯಾಂಗ್ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಬಂದೂಕು ತೋರಿಸಿ ದರೋಡೆಯನ್ನ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಈ ಒಂದು ಫಿಲ್ಮಿ ಸ್ಟೈಲ್ನಲ್ಲಿ ಸಿನಿಮೀಯ ರೀತಿಯಲ್ಲಿ ಎಂಟ್ರಿ ನೀಡಿ ದೋಚಿ ಪರಾರಿಯಾಗಿದೆ ಈ ಒಂದು ಖತರ್ನಾಕ್ ಗ್ಯಾಂಗ್. ಬ್ಯಾಂಕ್ ವಹಿವಾಟು ಮುಗಿದ ಮೇಲೆ ಬ್ಯಾಂಕ್ ಲೂಟಿ ಮಾಡಲಾಗಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ 2ನೇ ಬಾರಿ ಈ ರೀತಿಯಾದಂತಹ ಕೃತ್ಯ ಬೆಳಕಿಗೆ ಬಂದಿರೋದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆ ಕೂಡ ಮನಗೂಳಿಯ ಕೆನರಾ ಬ್ಯಾಂಕ್ ನಲ್ಲಿ ಕಳ್ಳತನವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿದೆ. ಇನ್ನು 12ರಿಂದ 13 ಕೆಜಿಯಷ್ಟು ಬಂಗಾರ ಕಳ್ಳತನ ಮಾಡಲಾಗಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಈ ಒಂದು ಕೃತ್ಯ ನಡೆದಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ತಕ್ಷಣವೇ ಪೊಲೀಸರು ಕೂಡ ಆಗಮಿಸಿದ್ರು, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು 12ರಿಂದ 13 ಕೆಜಿಯಷ್ಟು ಬಂಗಾರವನ್ನ ದರೋಡೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಚಡಚಣದ ಎಸ್ಬಿಐ ಬ್ಯಾಂಕ್ ದೋಚಿದ್ದಾರೆ ಈ ಒಂದು ಖತರ್ನಾಕ್ ಗ್ಯಾಂಗ್. ಇನ್ನು ಎಷ್ಟು ಹಣವನ್ನ ದೋಚಿದ್ದಾರೆ ಎನ್ನುವ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಅಂದ್ರೆ ಪೊಲೀಸರು ಆ ಬಗ್ಗೆ ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ 12ರಿಂದ 13 ಕೆಜಿಯಷ್ಟು ಬಂಗಾರವನ್ನ ಈ ಒಂದು ಖತರ್ನಾಕ್ ಗ್ಯಾಂಗ್ ದೋಚಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ವಿಜಯಪುರ ಜಿಲ್ಲೆಯಲ್ಲಿ ಇದೊಂದು ಮತ್ತೊಂದು ಬ್ಯಾಂಕ್ ಕಳ್ಳತನ. ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಬಂದೂಕನ್ನ ತೋರಿಸಿ ದರೋಡೆ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಬ್ಯಾಂಕ್ ಲೂಟಿ ಆಗಿರುವಂಥದ್ದು. ಇನ್ನು 12ರಿಂದ 13 ಕೆಜಿಯಷ್ಟು ಬಂಗಾರ ಕಳ್ಳತನದ ಶಂಕೆ ಕೂಡ ವ್ಯಕ್ತವಾಗಿದೆ. ಮಿಲಿಟರಿ ಮಾದರಿಯ ಸಮವಸ್ತ್ರ ಹಾಕಿಕೊಂಡು ದರೋಡೆ ಮಾಡಲಾಗಿದೆ. ಪಿಸ್ತೂಲು, ಮಾರಕಾಸ್ತ್ರಗಳಿಂದ ಬ್ಯಾಂಕ್ಗೆ ಖದೀಮರು ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಕೈಕಾಲು ಕಟ್ಟಿ ಹಾಕಿ ಕಳ್ಳತನ ಮಾಡಲಾಗಿದೆ. ಒಂದು ರೀತಿ ಫಿಲ್ಮಿ ಸ್ಟೈಲ್, ಫಿಲ್ಮ್ ಅಲ್ಲಿ ನಾವು ಯಾವ ರೀತಿ ನೋಡ್ತೀವಿ ಅದೇ ರೀತಿ ಪಿಸ್ತೂಲನ್ನ ತಗೊಂಡು ಬರ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ಕೈಕಾಲು ಕಟ್ಟಿ ಹಾಕಿ ಈ ಖದೀಮರು ಕಳ್ಳತನವನ್ನ ಮಾಡಿದ್ದಾರೆ. ಪಿಸ್ತೂಲನ್ನ ತೋರಿಸಿ ಹೆದರಿಸಿ ನಗದು ಹಾಗೂ ಚಿನ್ನವನ್ನ ಕದ್ದು ಈ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂಥದ್ದು. ಇನ್ನು ಕಳ್ಳತನ ಆದ ನಗದು ಹಾಗೂ ಚಿನ್ನಾಭರಣದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಬ್ಯಾಂಕ್ನಲ್ಲಿದ್ದ ಅಂದಾಜು 1 ಕೋಟಿ ಹಣ ಹಾಗೂ 12ರಿಂದ 13 ಕೆಜಿಯಷ್ಟು ಬಂಗಾರ ಕಳ್ಳತನದ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ. ಶಿವಾನಂದ್, ಇನ್ನು ವಿಜಯಪುರದಲ್ಲಿ ಇತ್ತೀಚೆಗಷ್ಟೇ ಒಂದು ಕೆನರಾ ಬ್ಯಾಂಕ್ ಕಳ್ಳತನ ಆಗಿತ್ತು. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಕೇಸ್ ಬೆಳಕಿಗೆ ಬಂದಿರುವಂಥದ್ದು. ಯಾವಾಗ ಆಗಿದ್ದು ಇದು? ಜೊತೆಗೆ ಎಷ್ಟೆಲ್ಲ, ಅಂದ್ರೆ ಎಷ್ಟು ನಗದು, ಎಷ್ಟು ಚಿನ್ನಾಭರಣವನ್ನ ದೋಚಿದ್ದಾರೆ, ಈ ಬಗ್ಗೆ ಮಾಹಿತಿ ಇದೆಯಾ, ಹೇಗೆ ಅಂತ? ಖಂಡಿತ ಸಂಚನ, ವಿಜಯಪುರದಲ್ಲಿ ಇದು 2ನೇ ಬಾರಿ ಒಂದು ಜಿಲ್ಲೆಯಲ್ಲಿ ಈ ಒಂದು ದೊಡ್ಡ ಮೊತ್ತದ
ಒಂದು ಕಳ್ಳತನ ಆಗಿರುವಂತದ್ದು. ಏನು ವಿಜಯಪುರ ಜಿಲ್ಲೆ ಚೆಡಚನ ಒಂದು ಗ್ರಾಮದ ಹೊರಭಾಗದಲ್ಲಿ ಇರ್ತಕ್ಕಂಥ SBI ಬ್ಯಾಂಕ್ ನಲ್ಲಿ ನಿನ್ನೆ ಸಂಜೆ 7 ಸುಮಾರಿಗೆ ಬ್ಯಾಂಕ್ ಸಿಬ್ಬಂದಿಯವರು ಕೂಡ ಇನ್ನೂ ವರ್ಕ್ ಮಾಡ್ತಾ ಇದ್ರು. ಆ ಒಂದು ಸಮಯದಲ್ಲಿ ಮಿಲಿಟರಿ ಸಮವಸ್ತ್ರದ ಹಾಗೆ ಸಮವಸ್ತ್ರಗಳನ್ನು ಹಾಕಿಕೊಂಡು ಹಾಗೂ ಮುಸುಕುಗಳನ್ನು ಹಾಕಿಕೊಂಡು ಕಂಟ್ರಿ ಪಿಸ್ತೂಲ್ ಆಗಿರ್ಬೋದು ಮಾರಕಾಸ್ತ್ರಗಳನ್ನ ತಗೊಂಡು ಬಂದು ಅಲ್ಲಿರ್ತಕ್ಕಂಥ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಕೈಕಾಲುಗಳನ್ನ ಕಟ್ಟಿ ಅಲ್ಲಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಬಂಗಾರ ಆಗಿರ್ಬೋದು, ನಗದು ಹಣ ಆಗಿರ್ಬೋದು ಎಲ್ಲವನ್ನು ದೋಚಿಕೊಂಡು ಫಿಲ್ಮಿ ಸ್ಟೈಲ್ ಅಲ್ಲಿ ಪರಾರಿ ಆಗಿರುವಂತದ್ದು. ಸದ್ಯ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರಿಗೆ ಅವರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿ ಆ ಬ್ಯಾಂಕ್ ಸಿಬ್ಬಂದಿಯವರ ಜೊತೆ ಮಾತನಾಡಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಿರೋ ಪ್ರಕಾರ, ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಈಗ ಸದ್ಯ 1 ಕೋಟಿ ರೂಪಾಯಿ ನಗದು ಹಾಗೂ 12 ರಿಂದ 13 ಕೆಜಿ ಬಂಗಾರ ಕಳುವಾಗಿದೆ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಸದ್ಯ ಅಲ್ಲಿ ಯಾವುದೇ ರೀತಿಯ CCTV ಫುಟೇಜ್ಗಳು ಕೂಡ ಆ ಒಂದು ಭಾಗದಲ್ಲಿ ಸುತ್ತಮುತ್ತ ಭಾಗದಲ್ಲಿ ಯಾವುದೂ ಇಲ್ಲ ಅನ್ನೋ ಮಾಹಿತಿ ಕೂಡ ಬಂದಿರುವಂತದ್ದು. ಸದ್ಯ 2, 3, 4 ಕಾರುಗಳ ಜೊತೆಗೆ ಬಂದಿರತಕ್ಕಂತ 10 ರಿಂದ 12 ಮುಸುಗುದಾರಿಗಳು ಈ ಒಂದು ಜಿಲ್ಲೆಯಲ್ಲಿ ಇದು 2ನೇ ಬಾರಿ ಬ್ಯಾಂಕ್ ಮೂಲಕ ಈ ಒಂದು ಪ್ರಕರಣಗಳು ಆಗ್ತಾನೆ ಇದೆ. ಸದ್ಯ ಸರ್ಕಾರ ಕೂಡ ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಆಗ್ರಹ ಆಗಿರೋದು. ಯಾಕಂದ್ರೆ ವಿಜಯಪುರದಲ್ಲಿ ಕಳೆದ ಒಂದು 2-3 ತಿಂಗಳ ಹಿಂದ್ಗಡೆ ಇಲ್ಲಿ ಮನಗುಳಿ ಕೆನರಾ ಬ್ಯಾಂಕ್ ಕೂಡ ಇದೇ ಮಾದರಿಯಲ್ಲಿ ಕಳ್ಳತನ ಆಗಿರುವಂತದ್ದು. ಸದ್ಯ ಅಲ್ಲಿ 58 ಕೋಟಿಗೂ ಅಧಿಕ ಮೊತ್ತದ ಬಂಗಾರ ಆಗಿರ್ಬೋದು, 5 ಲಕ್ಷ ಹಣ ಆಗಿರ್ಬೋದು ಕಳವಾಗಿರುವಂತದ್ದು. ಸದ್ಯ ಇನ್ನು 2-3 ತಿಂಗಳ ಆ ಒಂದು ಗಾಯ ಇನ್ನೂ ಮಾಯ್ದಿಲ್ಲ. ಅದೇ ಒಂದು ಜಿಲ್ಲೆಯಲ್ಲಿ ಕೂಡ ಮತ್ತೊಂದು ಪ್ರಕರಣ ಸೇಮ್ ಆಗಿರೋದ್ರಿಂದ ಜನರು ಕೂಡ ಬೆಚ್ಚಿ ಬೀಳಿರುವಂತದ್ದು. ಸದ್ಯ ಬ್ಯಾಂಕ್ಗಳಿಗೆ ಈ ರೀತಿ ಆಗ್ತಾ ಇದ್ರೆ ನಮ್ಮ ಹಣ ಹಾಗೂ ನಮ್ಮ ಬಂಗಾರ ಒಂದು ಎಲ್ಲಿ ಹೋಗಿ ನಾವು ಇಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಕೂಡ ಜನರಿದ್ದಾರೆ. ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಪ್ರತಿಯೊಂದು ಬ್ಯಾಂಕಿನಲ್ಲಿ ಯಾವ ರೀತಿ ಸಿಬ್ಬಂದಿಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನೋ ಕೂಡ ಜನರು ಮಾತನಾಡ್ತಾ ಇದ್ರೆ. ಸೊ ಸದ್ಯ ಪೊಲೀಸ್ ಇಲಾಖೆ ಕೂಡ ತನಿಖೆ ಮುಂದುವರೆದಿದೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ಅವರನ್ನ ಬಲೆ ಬೀಸಿ ಮತ್ತೆ ಸೆರೆ ಹಿಡಿತಾರೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ ಸಿಂಚನಾ. ಎಸ್ ಶಿವಾನಂದ್, ಇನ್ನು ಪದೇ ಪದೇ ಯಾಕೆ ಈ ರೀತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ, ಜೊತೆಗೆ ಸರಿಯಾದಂತ CC ಕ್ಯಾಮೆರಾ ವ್ಯವಸ್ಥೆ ಇಲ್ವಾ ಅಲ್ಲಿ, ಹೇಗೆ? ಸದ್ಯ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ 2-3 ತಿಂಗಳಿಂದ ಒಂದು ದೊಡ್ಡ ಪ್ರಕರಣ ಆದ್ಮೇಲೆ ಬ್ಯಾಂಕ್ ಸಿಬ್ಬಂದಿ ಆಗಿರ್ಬೋದು, ಪೊಲೀಸ್ ಇಲಾಖೆಯವರು ಕೂಡ ಪ್ರತಿಯೊಂದು ಬ್ಯಾಂಕಿಗೆ ಇಂಟಿಮೇಷನ್ ಕೂಡ ಮಾಡಿದ್ದಾರೆ. ತಾವು ಇರ್ತಕ್ಕಂಥ ಬ್ಯಾಂಕ್ ಸುತ್ತಮುತ್ತ ತಾವು CCTV ಫುಟೇಜ್ಗಳನ್ನು ಹಾಕೋಬೇಕು ಅನ್ನೋ ಮಾಹಿತಿ ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರನ್ನ ಕರೆಸಿ ಮಾಹಿತಿ ಕೂಡ ನೀಡಿರುವಂತದ್ದು. ಸದ್ಯ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ಆಲಸ್ಯತನನೇ ಇವೆಲ್ಲ ಕಾರಣಗಳಿಗೆ ಕಾರಣ ಆಗ್ಬೋದು ಅಂತಾನೆ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಏನಾದರೂ ಎಚ್ಚೆತ್ತುಕೊಂಡು ಪ್ರತಿಯೊಂದು ಬ್ಯಾಂಕಿನವರು ತಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸ್ತಾರ ಅಥವಾ ಇದೇ ಮಾದರಿಯಲ್ಲಿ ಮುಂದೆ ಹೋಗ್ತಾರ ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಶಿವಾನಂದ ಭಜಂತ್ರಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.